ನಿಮ್ಮ ಸಾಧನೆಯ ಜೊತೆಗೆ ನಮ್ಮ ಸಂಸ್ಕೃತಿಗೆ ಏನು ನಿಮ್ಮ ಕನಸು ಅನ್ನೋದು ಬಹಳ ಮುಖ್ಯ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಹಳ ಮಹತ್ವವಾದಂಥ ಕಾರ್ಯಕ್ರಮ ಇದು, ಮನೆಯಂಗಳದ ಮಾತುಕತೆ. ಇಲ್ಲಿ ಕೇಳೋದೇನೆಂದರೆ, ಇವಾಗ ಪ್ರಸ್ತುತ ನೀವು ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ಆಗಿದ್ದೀರಿ. ನೀವೆಲ್ಲ ಗೊತ್ತಿದ್ದಂಗೆ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸೋದ್ರಲ್ಲಿ ದೊಡ್ಡ ಮೈಲಿಗಲ್ಲು ಚಲನಚಿತ್ರ ವಿಭಾಗ ಅಂತ ನಾವು ಅಂದ್ಕೊಂಡಿದ್ದೀವಿ. ಇತ್ತೀಚಿನ ವರ್ಷಗಳಲ್ಲಿ ಸುಮಾರು ಜನ ನಿರ್ದೇಶಕರು ಅಥವಾ ಸಂಗೀತ ನಿರ್ದೇಶಕರು ಜನಪದ ಸಾಹಿತ್ಯವನ್ನು, ಸಂಗೀತವನ್ನು ಅಥವಾ ಜನಪದ ಗೀತೆಗಳನ್ನ ತಗೊಂಡು ಅಶ್ಲೀಲವಾಗಿ ಚಿತ್ರಿಸ್ತಾ ಇದ್ದಾರೆ. ಮೊನ್ನೆಲ್ಲ ಒಂದು ಕೂಡ ಬಂತು ನಿಮ್ಮ ಇದಕ್ಕೆ. ನಾನೊಬ್ಬ ಜನಪದ ಗಾಯಕನಾಗಿ ಹೇಳೋದೇನೆಂದರೆ, ಜನಪದದ ಮೊದಲನೇ ಸಾಲು ತೆಗೆದುಕೊಳ್ತಾರೆ ಮತ್ತು ಏನೋ ಬರ್ಕೊಳ್ತಾರೆ. ಆದರೆ ಜನಪದಕ್ಕೆ ತನ್ನದೇ ಆದಂಥ ಸ್ಥಾನಮಾನ ಇದೆ. ಸಚಿವರಾಗಿ ಅಥವಾ ಇವತ್ತು ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿ ಮಾಜಿ ಸಚಿವರು ತಾವು ಏನನ್ನು ಹೇಳೋದಕ್ಕೆ ಇಷ್ಟಪಡ್ತೀರಿ? ನಾನು ಯಾಕೆ ಹೇಳ್ತೀನಿ ಅಂತ ಅಂದರೆ, ರಾಜ್ಕುಮಾರ್ ಅಂತ ಮೇರು ಕಲಾವಿದರು ಜನಪದ ಗೀತೆಗಳ ತೆಗೆದುಕೊಂಡಿದ್ರು. ಅದರ ಚಿತ್ರೀಕರಣವೇ ಬೇರೆ, ಇವತ್ತು ಜನಮಾನಸದಲ್ಲಿ ಉಳಿಯುತ್ತೆ. ಆದರೆ ಇವತ್ತಿನ ನಿರ್ದೇಶಕರು ಭಾಳ ದೊಡ್ಡವರು ಅಂತ ಹೇಳ್ತಾರೆ, ಸಾಲನ್ನು ಬೇರೆ ಬರೀತಾರೆ. ನನ್ನ ವಿಷಯ ಏನಂದರೆ, ಜನಪದಕ್ಕೆ ತನ್ನದೇ ಆದಂಥ ಸ್ಥಾನ ಇದೆ. ಪೂರ್ತಿ ಹಾಡಾದರೂ ತಗೊಳ್ಳಿ ಸಂತೋಷ, ಆದರೆ ಸಾಲು ತಗೊಂಡು ಒಂದು ಸಾಲು ಎರಡು ಸಾಲು ತಗೊಂಡು ಬರೆಯೋದು ಎಷ್ಟು ಮಟ್ಟಿಗೆ ಸರಿ? ಅಥವಾ ಸಂಸ್ಕೃತಿ ಇಲಾಖೆ ಸಚಿವರಾಗಿದ್ರಿ, ಮುಂದಿನ ಈಗ ಹೇಳಿದ್ರಿ ಸಿದ್ದರಾಮಯ್ಯನವರು ಹೊಗಳಿದ್ರಿ, ಇವತ್ತು ಸಂಸ್ಕೃತಿ ಇಲಾಖೆ ಸ್ಥಿತಿಗತಿ ಬೇರೆ ಥರನೇ ಇದೆ. ಏನನ್ನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಸಂಸ್ಕೃತಿ ಇಲಾಖೆಯ ಸ್ವರೂಪ ಏನು ಬದಲಾಗಿಲ್ಲ. ಅದು ತನ್ನ ಕಲ್ಚರ್ನ, ಸಂಸ್ಕೃತಿಯನ್ನು ಉಳಿಸ್ಕೊಂಡೇ ಬಂದಿದೆ, ಒಳ್ಳೆ ಕೆಲಸನ ಮಾಡ್ತಿದೆ. ಚಿತ್ರರಂಗ ಬದಲಾಗ್ತಿದೆ ಅಂತಂದರೆ, ನೀವು ಎಲ್ಲಿದ್ದೀರಾ? ಸೆಲ್ಯುಲಾಯ್ಡ್ ಇಲ್ಲವೇ ಇಲ್ಲ, ಪರದೆ ಬೆಳ್ಳಿ ತೆರೆನೇ ಇಲ್ಲ. ಈಗ ಡಿಜಿಟಲ್ ಆಗೋಯ್ತು, ಪ್ಯಾನ್ ಇಂಡಿಯಾ ಆಗೋಗಿದೆ. ಎಲ್ಲ OTTಯಲ್ಲಿ ಇವತ್ತು ವರ್ಟಿಕಲ್ ಸಿನಿಮಾದ ಫಾರ್ಮೇಟೇ ಬದಲಾಗಿದೆ. ಅವತ್ತು ನೀವೆಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡ್ತಿದ್ರಿ, ಇವತ್ತು ಪರದೆಗಳು ಎಷ್ಟು ಪರದೆ, ಬಹುಪರದೆಗಳಲ್ಲಿ ನೀವು ಸಿನಿಮಾ ನೋಡ್ತಿದ್ದೀರಾ. ಸೊ ಎಷ್ಟೊಂದು ಬದಲಾವಣೆ. ಈ ಬದಲಾವಣೆಯಲ್ಲಿ ನಮಗೂ ಕೂಡ ಕರುಳು ಹಿಂಡುತ್ತೆ. ಯಾಕೆಂದರೆ ನಾವೆಲ್ಲ ರಾಜ್ಕುಮಾರ್ ಅವ್ರ ಜೊತೆ ಈ ಡಬ್ಬಿಂಗ್ ವಿರೋಧವಾಗಿ ನಾವು ನಿಂತು, ನಾವು ಅದು ಡಬ್ಬಿಂಗ್ ಇರಬಾರ್ದು ಅಂತ ಹೇಳಿದವರು, ಸ್ವಂತಿಕೆ ಬಗ್ಗೆ ನಾವು ಹೋರಾಟ ಮಾಡಿದವರು. ಆದರೆ ಇವತ್ತು ನಾನು ಅಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡು ಈಗ ಬದಲಾದ ಕಾಲಘಟ್ಟದಲ್ಲಿ ಮಾತಾಡೋ ಹಾಗಿಲ್ಲ. ಯಾಕೆ ಅಂದರೆ ಪ್ಯಾನ್ ಇಂಡಿಯಾ, ಒಂದು ಬಟನ್ ಒತ್ತಿದ್ರೆ ಎಲ್ಲ ಭಾಷಾ ಚಿತ್ರಗಳು ಆಟೋಮೆಟಿಕ್ಕಾಗಿ ಇವತ್ತು ಎಲ್ಲ ಅದಕ್ಕೆ ಟ್ರಾನ್ಸ್ಲೇಟ್ ಆಗುತ್ತೆ, ಅದನ್ನು ಆ ಭಾಷೆಯಿಂದ ತರ್ಜುಮೆ ಆಗೋಗ್ಬಿಡುತ್ತೆ. ಹೀಗೆ ಸಿನಿಮಾಗಳ ಸಂಸ್ಕೃತಿನೂ ಕೂಡ ಇದ್ರ ಜೊತೆಯಲ್ಲಿ ಹೊಂದಾಣಿಕೆಯಾಗಿ ಬದಲಾಗುತ್ತೆ ವ್ಯಾಪಾರಕ್ಕೋಸ್ಕರ.